ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಸೋ ಈಸಿ. ಇವಾಗ ನಾವು ಫಸ್ಟ್ PUC ಫಸ್ಟ್ ಟೆಸ್ಟ್ ಆಗಸ್ಟ್ 2026 ಇದರ ಕ್ವೆಶ್ಚನ್ ಆನ್ಸರ್ಸ್ ನೋಡೋಣ. ದಿಸ್ ಇಸ್ ಫಾರ್ 1.5 hours. ಟೋಟಲ್ ನಂಬರ್ ಆಫ್ ಕ್ವೆಶ್ಚನ್ಸ್ 24 ಆ್ಯಂಡ್ ಟೋಟಲ್ ಮಾರ್ಕ್ಸ್ 40. ನಾವು ಇದನ್ನು ಶುರು ಮಾಡೋದಕ್ಕೆ ಮುಂಚೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಾನಲ್ನ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸು ನಿಮಗೆ ಸಿಗಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ನಿಮಗೆ ಉತ್ತರ ಕೊಡ್ತೀನಿ. ಈಗ ನಾವು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಇನ್ಸ್ಟ್ರಕ್ಷನ್ಸ್ನೆಲ್ಲ ಆನ್ಸರ್ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಓದ್ಕೊಳ್ಳಿ, ಅದಾದಮೇಲೆ ಆನ್ಸರ್ ಮಾಡೋದಕ್ಕೆ ಶುರು ಮಾಡಿ. ಫಸ್ಟ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ by choosing the right option, and you have 5 questions here. You have to answer all the 5. Each question carries 1 mark, so it's for a total of 5 marks. How did the man trap all the animals in The Gentleman of the Jungle? Options are by using a net, by inviting them over to his house, by setting the hut on fire, by hunting them with a gun. The answer is option C, that is by ಸೆಟ್ಟಿಂಗ್ ದ ಹಟ್ ಆನ್ ಫೈರ್. ಮನುಷ್ಯನು ಹೊಸದಾಗಿ ದೊಡ್ಡದಾದ ಗುಡಿಸಲನ್ನು ಕಟ್ಟಿ ಎಲ್ಲ ಪ್ರಾಣಿಗಳನ್ನು ಅದರೊಳಗಡೆ ಸೇರಿಸಿ ಅದು ಪ್ರವೇಶಿಸಿದಾಗ ಹೊರಗಿನಿಂದ ಬೆಂಕಿ ಹಚ್ಚಿ ಪ್ರಾಣಿಗಳನ್ನೆಲ್ಲ ಹಿಡಿತಾನೆ, ಅದನ್ನು ಟ್ರ್ಯಾಪ್ ಮಾಡ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್, ಅಕಾರ್ಡಿಂಗ್ ಟು ದ ಪೋಮ್ ದ ಸ್ಕೂಲ್ ಬಾಯ್ ಲರ್ನಿಂಗ್ ಶುಡ್ ಬಿ ಎ ಫೋರ್ಸ್ಡ್, ಬಿ ಜಾಯ್ಫುಲ್ ಆ್ಯಂಡ್ ನ್ಯಾಚುರಲ್, ಸಿ strictly disciplined, D done only indoors. The answer is option B, joyful and natural. ಸ್ಕೂಲ್ ಬಾಯ್ ಕವಿತೆಯ ಪ್ರಕಾರ ಕಲಿಕೆಯು ನಿರ್ಬಂಧವಿಲ್ಲದೆ ಸಂತೋಷದಾಯಕವಾಗಿ ಮತ್ತು ನೈಸರ್ಗಿಕವಾಗಿ ಅಂದರೆ ಜಾಯ್ಫುಲ್ ಆ್ಯಂಡ್ ನ್ಯಾಚುರಲ್ ಆಗಿ ಇರಬೇಕು ಅಂತ ಹೇಳ್ತಾರೆ. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಮೆಡಿಸಿನಲ್ ಕ್ರೀಪರ್ ಇನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್? It gives flowers throughout the year. It is believed to have healing properties. It grows without water. It is poisonous. The answer is option B. It is believed to have healing properties. ಈ ಔಷಧಿಯ ಬಳ್ಳಿಗೆ ಅಂದರೆ ಮೆಡಿಸಿನಲ್ ಕ್ರೀಪರ್ಗೆ ರೋಗಗಳನ್ನು ವಾಸಿ ಮಾಡುವ ಅಥವಾ ಗುಣಪಡಿಸುವ ಶಕ್ತಿ ಇದೆ, ದಟ್ ಈಸ್ ಹೀಲಿಂಗ್ ಪ್ರಾಪರ್ಟೀಸ್ ಅಂತ ನಂಬಲಾಗಿದೆ. ಫೋರ್ತ್ ಕ್ವೆಶ್ಚನ್, how did the narrator in Oru Manushan earn his living? Options are, he had a job at an office, he taught writing addresses in English to others, he wrote addresses himself, he worked at a restaurant. The answer to this question is option B, he taught writing addresses in English to others. ಕಥೆಯಲ್ಲಿ ನರೇಟರ್ ಅಂದರೆ ನಿರೂಪಕರು ಇಂಗ್ಲಿಷ್ನಲ್ಲಿ ವಿಳಾಸಗಳನ್ನು ಅಂದರೆ ಅಡ್ರೆಸಸ್ ಇನ್ ಇಂಗ್ಲಿಷ್ನಲ್ಲಿ ವಿಳಾಸಗಳನ್ನು ಬರೆಯುವುದನ್ನು ಇತರರಿಗೆ ಕಲಿಸ್ಕೊಡುವ ಮೂಲಕ ಅದರಲ್ಲಿ ಬರುವ ಆದಾಯದಿಂದ ಜೀವನವನ್ನು ಸಾಗಿಸುತ್ತಿದ್ದರು. ಫಿಫ್ತ್ ಕ್ವೆಶ್ಚನ್, ಅಕಾರ್ಡಿಂಗ್ ಟು ದ ಪೊಯೆಟ್, ವಾಟ್ ಹ್ಯಾಸ್ ಮೇಡ್ ಹ್ಯುಮ್ಯಾನಿಟಿ ಇನ್ಸೇನ್ ಇನ್ ದ ಪೋಮ್ ಮನಿ ಮ್ಯಾಡ್ನೆಸ್? ಆಪ್ಷನ್ಸ್ ಆರ್ ಪವರ್, ನಾಲೆಡ್ಜ್, ಮನಿ, ಫೇಮ್. ದ ಆನ್ಸರ್ ಟು ದಿಸ್ ಈಸ್ ಆಪ್ಷನ್ ಸಿ, money. Now moving on to the second main, answer any 3 of the following in 2 or 3 sentences each. Each carries 2 marks. You have been given 1, 2, 3, 4 questions. You have to answer any 3. So 1 is a choice question. The question is, what reason did the elephant give for occupying the man's hut? The answer is that the elephant stated that its skin was delicate and it only wanted to put its trunk inside the hut to protect itself from the heavy rain. Whose company does the schoolboy like on a summer morning? The schoolboy likes the distant huntsman winding his horn and the skylark singing with him. ಶಾಲಾ ಹುಡುಗನಿಗೆ ಬೆಳಗಿನ ಜಾವ ಮರಗಳ ಮೇಲೆ ಹಾಡುವ ಹಕ್ಕಿಗಳು, ಬರ್ಡ್ಸ್, ದೂರದಲ್ಲಿ ಸಿಂಗನಾದ ಊದುವ ಬೇಟೆಗಾರ, ದ ಹಂಟ್ಸ್ಮನ್ ವೈಂಡಿಂಗ್ ಹಿಸ್ ಹಾರ್ನ್ ಅಂತ ಇದೆ ಅಲ್ವಾ ಅದು, ಮತ್ತು ತನ್ನೊಂದಿಗೆ ಹಾಡುವ ಸ್ಕೈಲಾರ್ಕ್ ಪಕ್ಷಿಯ ಜೊತೆ ಇರಲು ಇಷ್ಟಪಡುತ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್, ವೆನ್ ಡಿಡ್ ದ ನರೇಟರ್ ಸಿ ದ ಮೆಡಿಸಿನಲ್ ಕ್ರೀಪರ್ ಫಾರ್ ದ ಫಸ್ಟ್ ಟೈಮ್? ದ ನರೇಟರ್ saw the medicinal creeper for the first time when
Mara took him to the forest to show the plant and tied it to a tree to prevent it from running away. ಮಾರನು ನರೇಟರ್ ಅಂದರೆ ನಿರೂಪಕರನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಆ ಬಳ್ಳಿಯನ್ನು ತೋರಿಸಿ ಅದು ಓಡಿ ಹೋಗದ ಹಾಗೆ ಒಂದು ಮರಕ್ಕೆ ಕಟ್ಟೆ ಹಾಕಿದಾಗ ನಿರೂಪಕರು ಮೊದಲ ಬಾರಿಗೆ ಆ ಔಷಧಿಯ ಬಳ್ಳಿಯನ್ನು ನೋಡುತ್ತಾರೆ ಅಲ್ವಾ. ನೆಕ್ಸ್ಟ್ ಒನ್, 9th ಕ್ವೆಶ್ಚನ್. ವೈ ಡಿಡ್ ದ ನರೇಟರ್ ವೇಕ್ ಅಪ್ ಅಟ್ 4 p.m. every day? The narrator woke up at 4 p.m. every day to save the expense of buying morning tea and eating a noon meal. ಕರೆಕ್ಟ್. ನಿರೂಪಕರು ಬೆಳಗಿನ ಟೀ ಮತ್ತು ಮಧ್ಯಾಹ್ನದ ಊಟದ ವೆಚ್ಚವನ್ನು ಉಳಿಸಲು ಪ್ರತಿದಿನ ಸಂಜೆ 4 ಗಂಟೆಗೆ ಏಳುತ್ತಿದ್ದರು. ನೆಕ್ಸ್ಟ್ ವಿ ಹ್ಯಾವ್ 3 and 4 mark questions. The answers to these questions are available under the playlist under respective titles. So you may go there and check for the answers. Now let's move to the next main. 5th main, read the following passage and answer the questions set on it. Before reading the passage, let's briefly, very quickly read the questions once. That is the way you should go about for answering these comprehension questions. ಮೊದಲು ಕ್ವೆಶ್ಚನ್ಸ್ನ ಒಂದ್ಸರಿ ಬೇಗನೆ ಓದ್ಕೊಳ್ಳಿ. ಅವಾಗ ನೀವು ಈ ಪ್ಯಾಸೇಜ್, ಈ ಪ್ಯಾರಾಗ್ರಾಫ್ ಓದಬೇಕಾದ್ರೆ ನಿಮಗೆ ಅದರಲ್ಲಿ ಕೀವರ್ಡ್ಸ್ ಈಸಿಯಾಗಿ ಸಿಗುತ್ತೆ. In what fields did the ancient civilization make a remarkable contribution? What values did great leaders and reformers fight for? From what sources did the historians gather information? How does the study of history help us become better citizens? ಇವಾಗ ಈ ಪ್ಯಾಸೇಜ್ ಓದೋಣ. History is much more than the study of dates and battles. It is a story of how people lived, worked, and shaped the world over thousands of years. Ancient civilization made remarkable contributions in the field of agriculture, architecture, science, mathematics and literature. ನೋಡಿ, ಫಸ್ಟ್ ಪ್ರಶ್ನೆಗೆ ನಿಮಗಿಲ್ಲೇ ಉತ್ತರ ಸಿಕ್ಬಿಡ್ತು ಅಲ್ವಾ. ಇನ್ ವಾಟ್ ಫೀಲ್ಡ್ಸ್ ಡಿಡ್ ದ ಏನ್ಷಿಯಂಟ್ ಸಿವಿಲೈಸೇಷನ್ ಮೇಕ್ ರಿಮಾರ್ಕಬಲ್ ಕಾಂಟ್ರಿಬ್ಯೂಷನ್ ಅಂತಂದರೆ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, architecture, science, mathematics and literature. See that is the advantage of reading the questions prior to reading the passage. ಅದು ನಿಮಗೆ ಪ್ರಶ್ನೆಗಳನ್ನ ಮೊದಲೇ ಓದಿದರೆ ನಿಮಗೆ ಇಲ್ಲಿ ನಿಮಗೆ ಆನ್ಸರ್ಸ್ನ ಲೊಕೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನೋಡಿ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವ್ಯಾಲ್ಯೂಸ್ ಅಂತ ಇದೆ ಅಲ್ವಾ. ಡಿಡ್ ಗ್ರೇಟ್ ಲೀಡರ್ಸ್ ಆ್ಯಂಡ್ ರಿಫಾರ್ಮರ್ಸ್ ಫೈಟ್ ಫಾರ್, ಇಲ್ಲೇ ಇದೆ ನೋಡಿ ಉತ್ತರ ಅದಕ್ಕೆ. ಗ್ರೇಟ್ ಲೀಡರ್ಸ್ ಆ್ಯಂಡ್ ರಿಫಾರ್ಮರ್ಸ್ ಫಾಟ್ ಫಾರ್ ಜಸ್ಟಿಸ್, ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್, ಇನ್ಸ್ಪೈರಿಂಗ್ ಫ್ಯೂಚರ್ ಜನರೇಷನ್ಸ್. From what sources did the historians gather information? ಅದಕ್ಕೂ ನೋಡಿ ಇಲ್ಲಿ ನಿಮಗೆ ಮುಂದೆ ಸಿಕ್ಬಿಡುತ್ತೆ ಉತ್ತರ. Historians gather information from sources such as monuments, coins, inscriptions, manuscripts, archaeological excavations to reconstruct the past. ಇಲ್ಲಿ ಏನಂತ ಇದೆ, from what sources did the historians gather information ಅಂತ ಇದೆ ಅಲ್ವಾ. ಇದಕ್ಕೆ the historians gathered information ಅಂತ ನೀವು ಬರಿಬೇಕಾಗತ್ತೆ. ಅಥವಾ ಇಲ್ಲಿ ಫ್ರಮ್ ವಾಟ್ ಸೋರ್ಸಸ್ ಡೂ ದ ಹಿಸ್ಟೋರಿಯನ್ಸ್ ಗ್ಯಾದರ್ ಇನ್ಫಾರ್ಮೇಷನ್ ಅಂತಿದ್ರೆ ನೀವು ಅದನ್ನು ಗ್ಯಾದರ್ಡ್ ಮಾಡಬೇಕಾಗಿರಲ್ಲ. ಅವಾಗ ನೀವು ಬರೀ ಹಿಸ್ಟೋರಿಯನ್ಸ್ ಗ್ಯಾದರ್ ಇನ್ಫಾರ್ಮೇಷನ್ ಅಂತಲೇ ನೀವು ಉತ್ತರದಲ್ಲಿ ಬರಿಬೇಕು. ನೆಕ್ಸ್ಟ್, ಸ್ಟಡಿಂಗ್ ಹಿಸ್ಟ್ರಿ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಕಲ್ಚರ್ಸ್, appreciate our heritage and learn valuable lessons from both the achievements and mistakes of earlier generations. It also develops critical thinking and encourages us to become responsible citizens who value peace, unity, and progress. And what is the last question? How does the study of history help us become better citizens? ಇದಕ್ಕೆ ನೋಡಿ ಇಲ್ಲೇ ಇದೆ ಉತ್ತರ. It encourages us to become responsible citizens by teaching us to value peace, unity, and progress because it helps us develop critical thinking. So this is the answer for this last question. Now let's move to the 6th main. A. Fill in the blanks with appropriate articles and prepositions. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಿಂದ ನೀವು ಈ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕು. 16th question. Nicola and Jacopo were seated dash bedside of dash girl of dash 20 years. ಇಲ್ಲಿ ನಿಕೋಲಾ ಆ್ಯಂಡ್ ಜಕೋಪೋ ವರ್ ಸೀಟೆಡ್ ಡ್ಯಾಶ್ ಬೆಡ್ ಸೈಡ್ ಅಂದರೆ ಅದು ಒಂದು ಸ್ಥಳನ ಸೂಚಿಸುತ್ತೆ ಅಲ್ವಾ. ಅದಕ್ಕೆ ನಾವಿಲ್ಲಿ ಏನು ಬಳಸಬೇಕು, ಆಟ್ ದ ಬೆಡ್ ಸೈಡ್ ಆಫ್ ಡ್ಯಾಶ್ ಗರ್ಲ್ ಆಫ್ ಅ ಗರ್ಲ್, ಇಲ್ಲಿ ಆರ್ಟಿಕಲ್.
ಇಲ್ಲಿ ನಾವು ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದೀವಿ, ಇಲ್ಲ ಆರ್ಟಿಕಲ್ ಎ ಯೂಸ್ ಮಾಡಿದ್ದೀವಿ. ಅ ಗರ್ಲ್ ಆಫ್ ಅಬೌಟ್ ವಯಸ್ಸಿನ ಅಂದಾಜನ್ನು ಸೂಚಿಸೋದಕ್ಕೆ ನಾವು ಅಬೌಟನ್ನು ಬಳಸ್ತೀವಿ ಇಲ್ಲಿ. ನೆಕ್ಸ್ಟ್ ಒಂದು ನೋಡೋಣ. ಚೂಸ್ ದ ಕರೆಕ್ಟ್ ಫಾರ್ಮ್ of the verb that agrees with the subject. So it is subject verb agreement. 17th question. One of my sisters dash is or are going to theatre to watch a movie. The travel to the theatre dash takes about 1 hour and the price for commute dash is or are 200 rupees. ನಾನು ಈಗಾಗಲೇ ಮುಂಚೆನೂ ಹೇಳಿದ್ದೀನಿ ನಿಮಗೆ, ಒನ್ ಆಫ್ ಅಂತ ಬಂದರೆ, ಒನ್ ಆಫ್ ಮೈ ಸಿಸ್ಟರ್ಸ್ ಅಂತಂದರೆ ಏನು, ನನಗೆ ತುಂಬ ಜನ ಸಿಸ್ಟರ್ಸ್ ಇದ್ದಾರೆ, ಅದರಲ್ಲಿ ಒಬ್ಬರು ಅಂದರೆ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ಈಸ್ ಮತ್ತು ಆರಲ್ಲಿ ಯಾವುದು ಸಿಂಗ್ಯುಲರು? ಈಸ್ ಸಿಂಗ್ಯುಲರ್ ಅಲ್ವಾ? ಸೊ ಈಸ್ ದ ಆನ್ಸರ್. ದ ಟ್ರಾವೆಲ್ ಟು ದ ಥಿಯೇಟರ್ ಡ್ಯಾಶ್ ಟೇಕ್ ಆರ್ ಟೇಕ್ಸ್ ಅಬೌಟ್ 1 hour. ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಇದು ಟ್ರಾವೆಲ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್, ಅದಕ್ಕೆ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಸಿಂಗ್ಯುಲರ್ ವರ್ಬ್ ಯಾವುದು? ಟೇಕ್ ಆರ್ ಟೇಕ್ಸ್ ಮಧ್ಯ ಇದು ಟೇಕ್ಸ್. ಸಿಂಗ್ಯುಲರ್ ವರ್ಬ್ಗೆ ಕಡೆಯಲ್ಲಿ ಎಸ್ ಇರುತ್ತೆ, ಹಾಗೆ ನೀವು ನೆನ್ಪಿಟ್ಕೊಳ್ಳಿ ಆಯಿತಾ? ದ ಪ್ರೈಸ್ ಫಾರ್ ದ ಕಮ್ಯೂಟ್, ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ದ ಪ್ರೈಸ್, ಬೆಲೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ರಾವೆಲ್ ಮಾಡೋದಕ್ಕೆ ಬೆಲೆಯ ಬಗ್ಗೆ. ಈಸ್ ಆರ್ ಆರ್ 20 rupees. ಇಲ್ಲಿ ಪ್ರೈಸ್ ಅನ್ನೋದು ಏನಿಲ್ಲಿ? ಅದು ಸಿಂಗ್ಯುಲರ್. ಸೊ ಈಸ್ ಮತ್ತು ಆರ್ ನಡುವೆ ಸಿಂಗ್ಯುಲರ್ ಯಾವುದು? ಈಸ್. ಸೊ ದ ಪ್ರೈಸ್ ಆಫ್ ದ ಕಮ್ಯೂಟ್ ಈಸ್ 200 rupees. ನೆಕ್ಸ್ಟ್ ಕ್ವೆಶ್ಚನ್. ಸಿ. Fill in the blanks with suitable form of the verb given in the brackets. 18th question. When I heard the story, I dash speechless and I dash do not ask Mara for any explanation because this dash be the height of his inventive genius. ಇದಕ್ಕೆ ಉತ್ತರ ಫಸ್ಟ್ ಬರ್ಬಿಡೋಣ. When I heard the story, I was ಸ್ಪೀಚ್ಲೆಸ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಮಾರಾ ಫಾರ್ ಎನಿ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ಹಿಸ್ ಇನ್ವೆಂಟಿವ್ ಜೀನಿಯಸ್. ಇಲ್ಲಿ ಇದು ಭೂತಕಾಲದಲ್ಲಿದೆ ಅಲ್ವಾ? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ನಲ್ಲಿ ನಡೆದಿರುವ ಘಟನೆ ಬಿ ಫಾರ್ಮ್ ಸಿಂಗ್ಯುಲರ್. ಐ ಅನ್ನೋದೇನು? ಸಿಂಗ್ಯುಲರ್, ಏಕವಚನ ಭೂತಕಾಲದ ಕ್ರಿಯಾಪದ ಯಾವುದು? ಬಿ ಫಾರ್ಮ್ದು, ವಾಸ್ ಅಲ್ವಾ? ಸೊ ಐ ವಾಸ್. ಇಲ್ಲಿ ಡೂದು ಪಾಸ್ಟ್ ಟೆನ್ಸ್ ಏನು? ಡಿಡ್. ಸೊ ಐ ಡಿಡ್ ನಾಟ್ ಆಸ್ಕ್ ಮಾರಾ. ಆ್ಯಂಡ್ ಬಿಕಾಸ್ ದಿಸ್ ಡ್ಯಾಶ್ ಬಿ, ಮತ್ತು ಇಲ್ಲಿ ಸೇಮ್ ಎಕ್ಸ್ಪ್ಲನೇಷನ್. ಬಿ ದಿಸ್ ಅನ್ನೋದು ಸಿಂಗ್ಯುಲರ್, ಅದು ಪಾಸ್ಟ್ ಟೆನ್ಸಲ್ಲಿದ್ದರೆ ಅದರ ವರ್ಬ್ ಫಾರ್ಮ್ ಏನಾಗುತ್ತೆ? ವಾಸ್ ಅಲ್ವಾ? ದ ಹೈಟ್ ಆಫ್ ಹಿಸ್ ಇನ್ವೆಂಟಿವ್ ಜೀನಿಯಸ್. ಈಗ ಮುಂದಿನ ಪ್ರಶ್ನೆ 19th question. ಅದು rearrange the segments to form a meaningful rearrange the segments to form a meaningful sentence. Any one of the following. ಎರಡಿದೆ, ಯಾವುದಾದ್ರೂ ಒಂದನ್ನು ಬರೀರಿ. 19th question. Pretended to Birbal carefully listen. ನೀವು ಈಗಾಗಲೇ ನನ್ನ ಇಂಗ್ಲೀಷ್ ಲರ್ನಿಂಗ್ ಸೀರೀಸ್ ಫಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಇದು ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ. ಯಾಕಂದರೆ ಅಲ್ಲಿ ಒಂದು ಸೆಂಟೆನ್ಸ್ನಲ್ಲಿ ವರ್ಡ್ಸನ್ನು ಹೇಗೆ ಅರೇಂಜ್ ಮಾಡಬೇಕು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಫಾರ್ಮಲ್ಲಿ ಅರೇಂಜ್ ಮಾಡೋದು ಹೇಗೆ ಅಂತ ನಾನು ತಿಳಿಸಿದ್ದೀನಿ. ಈಗಾಗಲೇ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡಿ. ಆ ಸೀರೀಸ್ನಲ್ಲಿ ನೀವು ವಿಡಿಯೋಸ್ನ ಬರೀ 10 ನಿಮಿಷ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಿಮಗೆ ಬರೀ ಸೆಕೆಂಡ್ PUCಗೆ ಮಾತ್ರ ಅಲ್ಲ, ನಿಮ್ಮ ಫ್ಯೂಚರ್ ಎಕ್ಸಾಮ್ಸ್ ಹಾಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಪ್ರಶ್ನೆಗೆ ಉತ್ತರ ನೋಡೋಣ. Pretended to Birbal carefully listen. The answer to this is Birbal pretended to listen carefully. Next one. Watching TV studying better is than. So the answer is studying is better
than watching TV. E. Rewrite as directed. 21st question. The elephant underline agide, got busy appointing the members of the enquiry commission. Frame question to get underlined word as answer. ಅಂಡರ್ಲೈನ್ ವರ್ಡ್ ಉತ್ತರವಾಗಿ ಬರೋ ಥರ ಪ್ರಶ್ನೆನ ಫಾರ್ಮ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ಇಲ್ಲಿ ಇದಕ್ಕೆ ನಾವು WH ಫಾರ್ಮ್ ಆಫ್ ಕ್ವೆಶ್ಚನ್ಸ್ ಯೂಸ್ ಮಾಡಬೇಕು. ಅಂದರೆ ಯಾವ್ಯಾವುದು WH? ಹೂ, ವೇರ್, ಹೂಮ್, ವಾಟ್, ವೈ, ವೆನ್ ಮತ್ತು ಹೌ ಅಲ್ವಾ. ಇದನ್ನು ನಾವು ಮಾಡಬೇಕು. ಇಲ್ಲಿ ಯಾಕೆ, ಏನು, ಎಲ್ಲಿ ಅಲ್ಲ, ಅದು ಯಾವುದೂ ಅಲ್ಲ, ಯಾರು ಅಂತ ಅಲ್ವಾ. ಯಾರು ಬ್ಯುಸಿ ಆದರು ಮೆಂಬರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಕಮಿಷನಲ್ಲಿ? ಯಾರು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಹೂ ಅಲ್ವಪ್ಪ. ಸೊ ನಾವಿಲ್ಲಿ ಏನಂತ ಬರಿಬೇಕು? ಹೂ ಗಾಟ್, ಇಲ್ಲಿ ಹೇಗಿದೆಯೋ ಹಾಗೆ ಬರೀರಿ. ಹೂ ಗಾಟ್ ಬ್ಯುಸಿ ಅಪಾಯಿಂಟಿಂಗ್ ದ ಮೆಂಬರ್ಸ್ ಆಫ್ ದ ಎನ್ಕ್ವೈರಿ ಕಮಿಷನ್ ಅಂತ ಬರೆದ್ಬಿಟ್ಟು ಏನು ಬರಿಬೇಕು? ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್? ದ ಪಂಕ್ಚುಯೇಷನ್ ಮಾರ್ಕ್, ಕ್ವೆಶ್ಚನ್ ಮಾರ್ಕ್ ಹಾಕಬೇಕು. ನೀವು ಇದು ಹಾಕಿಲ್ಲ ಅಂದರೆ ನಿಮಗೆ 1 ಮಾರ್ಕ್ ಖಂಡಿತವಾಗ್ಲೂ ಸಿಗಲ್ಲ. ನೀವು ಹೂ ಬರೆದಿದ್ರು 1 ಮಾರ್ಕು ಸಿಗೋದಿಲ್ಲ. ಸೊ ಕ್ವೆಶ್ಚನ್ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಕಿರಣ್ ಈಸ್ ಆಬ್ಸೆಂಟ್ ಟುಡೇ, ಆ್ಯಡ್ ಅ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್. ಟ್ಯಾಗ್ ಅಂತಂದರೆ ಏನು? ಕಡೆಯಲ್ಲಿ ನಾವು ಸೇರಿಸ್ಬೇಕು. ಕಿರಣ್ ಈಸ್ ಆಬ್ಸೆಂಟ್ ಟುಡೇ ಅಂತ ಬರೆದ್ಬಿಟ್ಟು ನೀವು ಇಲ್ಲೊಂದು ಕಾಮ ಹಾಕಿ, ಇದು ಸಕಾರಾತ್ಮಕವಾದ ಸ್ಟೇಟ್ಮೆಂಟ್, ದಿಸ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ದ ಕ್ವೆಶ್ಚನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಕಿರಣ್ ಈಸ್ ಅನ್ನೋದು ವರ್ಬ್, ಅದನ್ನು ಇಸಂಟ್ ಅಂತ ಮಾಡಬೇಕು. ಇಸಂಟ್. ಈ ಕಿರಣದ್ದು ಪ್ರನೌನ್ ಏನು? ಸರ್ವನಾಮ ಪದ ಉಪಯೋಗಿಸ್ಬೇಕು. ಕಿರಣ್ ಅನ್ನೋದು ಪುಲ್ಲಿಂಗ, ಸೊ ಹಿ. ಕಿರಣ್ ಈಸ್ ಆಬ್ಸೆಂಟ್ ಟುಡೇ, isn't he? So isn't ಅಂದ್ರೆ ಏನು? isn't is nothing but is not. ಇದಕ್ಕೆ ಶಾರ್ಟ್ ಫಾರ್ಮ್ ಇದು isn't. ಸೊ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ರೆ ಟ್ಯಾಗ್ ನೆಗೆಟಿವ್ ಆಗಿರಬೇಕು. If correct the above sentences and rewrite it. 23rd question. The sheeps are grazing in the field. ಇಲ್ಲಿ ಫಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿ ನೋಡೋಣ. ಇಲ್ಲಿ ಶೀಪ್ಸ್ ಅಂತ ಇದೆ. ಸೊ ಶೀಪ್ಸ್ ಅನ್ನೋ ಪದ ಇಲ್ಲ, ಇದು ತಪ್ಪು. ಬಹುವಚನದಲ್ಲೂ ಕೂಡ ಆರ್ ಅನ್ನೋದು ಏನಿದು? ಬಹುವಚನ ಕ್ರಿಯಾಪದ ಅಲ್ವಾ. ಇಟ್ಸ್ ಪ್ಲೂರಲ್ ವರ್ಬ್. ಸೊ ಇದು ಕೂಡ ಪ್ಲೂರಲ್ ಆಗಿರಬೇಕು ಅಂತಂದ್ಬಿಟ್ಟು ಶೀಪ್ಸ್ ಅಂತ ಬರೆದ್ಬಿಟ್ಟಿದ್ದಾರೆ. ಸೊ ಅದು ತಪ್ಪದು. ಶೀಪ್ಗೆ ಪ್ಲೂರಲ್ಲು ಶೀಪ್. ನೀವು ಪೂರ್ತಿ ಸೆಂಟೆನ್ಸ್ ಬರೀರಿ. ಇಲ್ಲಿ ಶಾರ್ಟ್ಕಟ್ ಅಂದ್ಬಿಟ್ಟು ಬರೀ ಹೀಗೆ ಸರ್ಕಲ್ ಮಾಡಿಬಿಟ್ಟು ಶೀಪ್ ಅಂತ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಅರ್ಥ ಆಯ್ತಲ್ವಾ? ರೈನ್ ಇಸ್ ಕಮ್ಮಿಂಗ್ ಔಟ್ಸೈಡ್. ಇದನ್ನು ಹೇಗೆ ಬರಿಬೇಕು ನಾವು? ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಇಂಗ್ಲೀಷ್ನಲ್ಲಿ ಮಳೆ ಬರ್ತಿದೆ ಅಂತ ಹೇಳೋದಕ್ಕೆ ರೈನ್ ಈಸ್ ಕಮಿಂಗ್ ಅಂತ ಹೇಳಬಾರ್ದು. ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಅಂತ ಸರಿಯಾಗಿ ಬರೀಬೇಕಾಗುತ್ತೆ. So with this we come to the end of this question paper. See you in my next video with more information. So keep learning, keep growing. All the best.